Namaskara. Dear students, in the last session, we have discussed with the problems on current electricity. We have learned the problems on series and parallel combinations of resistors. Today, we will continue some more problems on current electricity. Let's have the first problem for today's session. A negligible small current is passed through a wire of length 15 meter and uniform cross section 6.0 into 10 power minus 7 meter square, and its resistance is measured to be 5.0 ohm. What is the resistivity of the material at the temperature of the experiment? ಪ್ರಿಯ ವಿದ್ಯಾರ್ಥಿಗಳೇ, ಕೊಟ್ಟಿರುವಂಥ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಏನು ದತ್ತಾಂಶವನ್ನು ಕೊಟ್ಟಿಯಾನೆ ಸಂಗ್ರಹ ಮಾಡ್ಕೊಳ್ಳಿ, ಏನು ಕಂಡುಹಿಡಿಯಕ್ಕೆ ಹೇಳ್ಯಾನೋ ನೋಟ್ ಮಾಡ್ಕೊಳ್ಳಿ. Try to understand word by word. A small current is passed through a wire. ಒಂದು ವೈರಿನ ಮೂಲಕ ಒಂದು ಸಣ್ಣ ಕರೆಂಟ್ ಅನ್ನ ಅಲೋ ಮಾಡಿದ್ದಾರೆ. ಆ ವೈರಿನ ಲೆಂತ್ ಈಸ್ 15 ಮೀಟರ್ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿಯಾನೆ, ಲೆಂತ್ ಕೊಟ್ಟಿಯಾನೆ ಹಾಗೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿಯಾನೆ. It is given that length is 15 meter and area of cross section is 6.0 into 10 power minus 7 meter square. Then it is measured that its resistance is 5.0 ohms. The resistance 5.0 ohms ಇದೆ. Then what is the resistivity of the material? ಒಂದು ಕೊಟ್ಟಿರುವಂತಹ ವೈರಿನ ಮೆಟೀರಿಯಲಿನ ರೆಸಿಸ್ಟಿವಿಟಿ ಎಷ್ಟಿರುತ್ತೆ? We know that the resistivity of a material is given by rho is equal to RA by L ಎನ್ನುವಂಥ ಫಾರ್ಮುಲಾವನ್ನು ಓದಿದ್ದೀವಿ. ಪ್ರಾಕ್ಟಿಕಲಲ್ಲೂ ಕೂಡ ಇದನ್ನು ಬಳಕೆ ಮಾಡಿದ್ದೀವಿ. ರೋ ಇಸ್ ಈಕ್ವಲ್ ಟು RA by L. ಈ ಫಾರ್ಮುಲಾದಲ್ಲಿ ನಾವು ಕೊಟ್ಟಿರುವಂಥ ಡೇಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ಲೆಂತ್. ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ ಗಿವನ್ ದಟ್ ರೆಸಿಸ್ಟೆನ್ಸ್ is 5.0 ohms. Area of cross section is 6.0 into 10 power minus 7 and length of the wire is 15 meter. Now solve it. 5 into 6 30, 30 by 15 2 into 10 power minus 7 ohm meter. It is the resistivity of the material of the given wire. ಕೊಟ್ಟಿರುವಂಥ ವೈರಿನ ಮೆಟೀರಿಯಲಿನ resistivity 2 into 10 power minus 7 ohm meter ಆಗಿದೆ. ಮತ್ತೊಂದು ಉದಾಹರಣೆ ನೋಡೋಣ. 100 milligram mass of nichrome metal is drawn into a wire of area of cross section 0.05 millimeter square. Calculate the resistance of this wire. It is given that density of nichrome is 8.5 into 10 power 3 kg per meter cube and resistivity of the material is 1.2 into 10 power minus 6 ohm meter. ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಿಕ್ರೋಮ್ ಮೆಟಲ್ ಕೊಟ್ಟಿದ್ದಾರೆ. ಎಷ್ಟಿದೆ? 100 ಮಿಲಿಗ್ರಾಮ್ ಇರುವಂಥ ನಿಕ್ರೋಮ್ ಮೆಟಲನ್ನು ಕೊಟ್ಟಿದ್ದಾರೆ. 100 ಮಿಲಿಗ್ರಾಮಿನ ರಾಶಿ ಇರುವಂತಹ ನಿಕ್ರೋಮ್ ಮೆಟಲನ್ನು ಕೊಟ್ಟಿದ್ದಾರೆ. ಆ ಮೆಟಲನ್ನು ನಾವು ಒಂದು ವೈರಿನ ರೂಪದಲ್ಲಿ ಮಾರ್ಪಾಟ್ ಮಾಡಿದ್ದೀವಿ, ಒಂದು ವೈರ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಆ ವೈರಿನ ಕ್ರಾಸ್ ಸೆಕ್ಷನನ್ನು ಕೊಟ್ಟಿದ್ದಾನೆ. 0.05 millimeter square ಇದೆ ಅಂತೆ. Then calculate the resistance. Area of cross section is 0.05 millimeter square. ಅದರ ಮಾಸ್ ಕೊಟ್ಟಿದ್ದಾನೆ 100 ಮಿಲಿಗ್ರಾಮ್. 100 ಮಿಲಿ ಅಂದರೆ 10 ಪವರ್ ಮೈನಸ್ 3. ಗ್ರಾಮನ್ನು ಕೆ ಜಿಗೆ ಕನ್ವರ್ಟ್ ಮಾಡಿದ್ರೆ ಮತ್ತೊಂದು 10 ಪವರ್ ಮೈನಸ್ 3ನ ಮಲ್ಟಿಪ್ಲೈ ಮಾಡ್ತೀರಾ. Therefore, in SI 100 milligram can be written as 100 into 10 power minus 6 kg. Then it has been given density of the nichrome, mass per volume ಕೊಟ್ಟಿಯಾನೆ. density mass by volume ಕೊಟ್ಟಿಯಾನೆ 8.4 into 10 power 3 kg per meter cube. Then resistivity of the material ನ ಕೊಟ್ಟಿಯಾನೆ. ರೋ ವ್ಯಾಲ್ಯೂ 1.2 into 10 power minus 6 ohm meter. ಏನು ಕಂಡುಹಿಡಿಬೇಕಂತೆ? ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್. ಆ ವೈರಿನ ರೆಸಿಸ್ಟೆನ್ಸ್ ಆರ್ ಎಷ್ಟಿದೆ ಅನ್ನೋದನ್ನು ಲೆಕ್ಕ ಮಾಡಬೇಕು. ವಿದ್ಯಾರ್ಥಿಗಳೇ, ವೈರನ್ನು ಕೊಟ್ಟಿಯಾನೆ. ಆ ಕಂಡಕ್ಟಿಂಗ್ ವೈರಿನ
ನಿಕ್ರೋಮ್ ಮೆಟಲ್ನ ಕೊಟ್ಟಿಯಾನೆ, ಅದನ್ನ ಒಂದು ವೈರಿನ ರೂಪದಲ್ಲಿ ನಾವು ಮಾರ್ಪಾಟ್ ಮಾಡಿದ್ದೀವಿ. ವೈರ್ ಅಂದಾಗ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸಿಲಿಂಡರಿನ ರೂಪದಲ್ಲಿರುತ್ತೆ. ಆ ಸಿಲಿಂಡರಿನ ಡೆನ್ಸಿಟಿಯನ್ನು ಕೊಟ್ಟಿಯಾನೆ. he has given the density of the ಮೆಟೀರಿಯಲ್ನ ಡೆನ್ಸಿಟಿ ಕೊಟ್ಟಿಯಾನೆ, ಜೊತೆಗೆ ಮಾಸ್ ಕೊಟ್ಟಿಯಾನೆ. ಡೆನ್ಸಿಟಿ ಮತ್ತೆ ಮಾಸ್ ಅನ್ನು ಬಳಸ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ದ ವೈರ್. ಆ ವೈರಿನ ವಾಲ್ಯೂಮ್ ಅನ್ನು ನಾವು ಕಂಡುಹಿಡಿಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಡೆನ್ಸಿಟಿ ಮಾಸ್ ಕೊಟ್ಟಿರೋದ್ರಿಂದ ವಾಲ್ಯೂಮ್ ಕಂಡುಹಿಡಿಬಹುದು. ವಾಲ್ಯೂಮ್ ಯಾಕೆ ಬೇಕಾಗಿದೆ ನಮಗೆ? ಇಫ್ ವಿ ಗೆಟ್ ದ ವಾಲ್ಯೂಮ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿಯಾನೆ, ವಾಲ್ಯೂಮ್ ಗೊತ್ತಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಲೆಂತ್ using the relation volume V is equal to area of the base into length. ಸಿಲಿಂಡ್ರಿಕಲ್ ಶೇಪ್ ಇರೋದ್ರಿಂದ ಏರಿಯಾ ಆಫ್ ದ ಬೇಸ್ ಇಂಟು ಲೆಂತ್, ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ವಾಲ್ಯೂಮ್ ಕಂಡುಹಿಡಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅನ್ನು ಬಳಸ್ಕೊಂಡು ವಿ ವುಡ್ ಹ್ಯಾವ್ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ವೈರ್ ವಿಚ್ ಹ್ಯಾಸ್ ಬಿನ್ ಡ್ರಾನ್ ಫ್ರಮ್ ನಿಕ್ರೋಮ್ ಮೆಟಲ್. ಸರ್ ಲೆಂತ್ ಸಿಕ್ಕಿದೆ, ಏರಿಯಾ ಆಫ್ ಮೆಟೀರಿಯಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸಿಕ್ಕಿದೆ, ಲೆಂತ್ ಸಿಕ್ಕಿದೆ. ದೆನ್ ಯೂಸಿಂಗ್ ದ ವ್ಯಾಲ್ಯೂ ಆಫ್ ರೆಸಿಸ್ಟಿವಿಟಿ ವಿ ಕುಡ್ ಹ್ಯಾವ್ ಕ್ಯಾಲ್ಕುಲೇಟ್ the resistance of the wire using the relation rho L by A. ಈ ಮೂರು ಫಾರ್ಮುಲಾಗಳನ್ನ ಬಳಸಿಕೊಂಡು ನಾವು ರೆಸಿಸ್ಟೆನ್ಸ್ ನ ಕಂಡುಹಿಡಿಯಬಹುದು. ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಬೆಲೆಗಳನ್ನ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿಯಾನೆ, ಮಾಸ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಆಫ್ ನಿಕ್ರೋಮ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಆಫ್ ನಿಕ್ರೋಮ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್. It has been given the density of the nichrome. Density is equal to mass by volume. ನಮಗೆ ಡೆನ್ಸಿಟಿ ಗೊತ್ತಿದೆ, ಮಾಸ್ ಗೊತ್ತಿದೆ. ಲೆಟ್ಸ್ ಕ್ಯಾಲ್ಕುಲೇಟ್ ದ ವಾಲ್ಯೂಮ್. ವಾಲ್ಯೂಮ್ V is equal to mass by density. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. therefore volume is equal to mass is 100 milligram. ಮಿಲಿ ಅಂದ್ರೆ 10 ಪವರ್ ಮೈನಸ್ 3, ಗ್ರಾಮ್ ಅನ್ನ ಕೆಜಿ ಕನ್ವರ್ಟ್ ಮಾಡಿದಾಗ ಇನ್ನೊಂದು 10 ಪವರ್ ಮೈನಸ್ 3, 10 ಪವರ್ ಮೈನಸ್ 3 ಇಂಟು 10 ಪವರ್ ಮೈನಸ್ 3, 10 ಪವರ್ ಮೈನಸ್ 6 ಆಗಿದೆ. therefore 100 milligram can be written as 100 into 10 power minus 6. substitute ಮಾಡಿ. then density is 8.4 into 10 power plus 3 kg per meter cube. substitute ಮಾಡಿದ್ವಿ. solve it. 100 divided by 8.4, 10 power plus 3 ನ್ಯೂಮರೇಟರ್ ಹೋದ್ರೆ 10 power minus 3 ಆಯಿತು. 10 power minus 6 into 10 power minus 3, 10 power minus 9 ಆಗಿದೆ. therefore volume is 11.904 into 10 power minus 9 meter cube ಆಯಿತು. this is the volume of the wire which has been drawn from the given nichrome. ಕೊಟ್ಟಿರುವಂತ ನಿಕ್ರೋಮ್ ಧಾತುವಿನಿಂದ ಮಾಡಿದಂಥ ವೈರಿನ ವಾಲ್ಯೂಮ್ ಎಷ್ಟಿದೆ? 11.904 into 10 power minus 9 ಮೀಟರ್ ಕ್ಯೂಬ್ ಇದೆ. ಹಾಗಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿಯಾನೆ. ವಾಟ್ ಈಸ್ ದ ಲೆಂತ್ ಆಫ್ ದ ವೈರ್? ವೈರಿನ ಲೆಂತ್ ಅನ್ನ ನೋಡ್ತಾ ಹೋಗೋಣ. we have know that volume is given by V is equal to A into L. volume is equal to area of the base into length ಅಂತ ಕರಿತೀವಿ. ಏರಿಯಾ ಆಫ್ ದ ಬೇಸ್ ಇಂಟು ಲೆಂತ್. ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಓದಿದ್ದೀವಿ. ಸಿಲಿಂಡರಿನ ವಾಲ್ಯೂಮ್ ಪೈ ಆರ್ ಸ್ಕ್ವೇರ್ ಈಸ್ ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್, ಹೆಚ್ ಇಸ್ ದ ಲೆಂತ್ ಆಫ್ ದ ಸಿಲಿಂಡರ್. ಎರಡನ್ನ ಬಳಸ್ಕೊಂಡು ಅದೇ ಫಾರ್ಮುಲಾನ ಇಲ್ಲಿ ರೂಪಾಂತರ ಮಾಡಿದ್ದೀವಿ. ವಿ ಇಸ್ ಈಕ್ವಲ್ ಟು ಎ ಇಂಟು ಎಲ್. therefore ಈ ಲೆಂತ್ ಎಲ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವಾಲ್ಯೂಮ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಲ್ಯೂಮ್ ಈಸ್ 11.904 into 10 power minus 9. area of cross section is given 0.05 millimeter square. 0.05 millimeter under 10 power minus 3. milli means 10 power minus 3. square ಮಾಡಿದಾಗ 10 power minus 3 whole square, it will become 10 power minus 6 meter square. 10 power minus 6 ಅನ್ನು ನ್ಯೂಮರೇಟರ್ ತಗೊಳ್ಳೋಣ. 10 power plus 6 ಆಯಿತು. 10 power minus 9 into 10 power plus 6, 10 power 3 ಆಗಿದೆ. 11.904 divided by 0.05. then length of the wire is 238.08 into 10 power minus 3 meter. This is the length of the wire which has been drawn from the given nichrome material. Hence length of the wire is 238.08 into 10 power minus 3 meter. Now let's calculate the resistance of the given wire. R is equal to rho L by A. Resistivity, length ಮತ್ತು area of cross section ಅನ್ನು substitute ಮಾಡೋಣ. It has been given that resistivity is 1.2 into 10 power minus 6 ohm meter. substitute ಮಾಡಿ. and length of the wire is
238.08 into 10 power minus 3. It has been calculated. Then area of cross section 0.05 millimeter square. Milli means 10 power minus 3 whole square 10 power minus 6. ನ್ಯೂಮರೇಟರ್ ಇರುವಂತ ಮಲ್ಟಿಪ್ಲಿಕೇಶನ್ ಪೂರ್ತಿ ಮಾಡೋಣ. 1.2 into 238.08 it is 285.696. 10 power minus 6 into 10 power minus 3 10 power minus 9 ಆಗಿದೆ. ಡಿನಾಮಿನೇಟರ್ ಇರುವಂತ 10 power minus 6 ಅನ್ನು ನ್ಯೂಮರೇಟರ್ ತಗೊಂಡೋಗಿ 10 power plus 6 ಆಯಿತು. therefore 10 power plus 6 into 10 power minus 9 10 power minus 3 285.696 ಅನ್ನು 0.05 ನ ಡಿವೈಡ್ ಮಾಡಿದಾಗ it is 5713.92 into 10 power minus 3 ohms. 10 power minus 3, bring it to the denominator, it will become 10 power plus 3 divided by 1000, then the resistance is 5.713 ohms. This is the resistance of the given nichrome ohm. Nichrome wire. Let's have one more problem. At room temperature, it has been defined the room temperature 27 degrees C. The resistance of a heating element. Heating elements means it may be a electric water heater, or it may be electric stove, or a heating coil of an iron box. Okay, heating element is 100 ohm. 27 degrees Celsius ಅಲ್ಲಿ resistance ಎಷ್ಟಿದೆ 100 ohms ಇದೆ. What is the temperature of the element if the resistance is found to be 117 ohms? ರೆಸಿಸ್ಟೆನ್ಸ್ ಏನಾದರೂ 117 ಓಮ್ಸ್ ಆದಾಗ ಆ ಟೈಮಲ್ಲಿ ಆ ಹೀಟಿಂಗ್ ಕಾಯಿಲ್ನ ಟೆಂಪರೇಚರ್ ಎಷ್ಟಿದೆ? ಇಟ್ ಈಸ್ ಗಿವನ್ ದಟ್ temperature coefficient of material of the resistor, temperature coefficient of the material of the resistor is 1.70 into 10 power minus 4 per degree Celsius. ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಏನೇನು ಮಾಹಿತಿ ಕೊಟ್ಟಿಯಾನೆ? 27 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪರೇಚರ್ ಅಲ್ಲಿ ಹೀಟಿಂಗ್ ಎಲಿಮೆಂಟಿನ ರೆಸಿಸ್ಟೆನ್ಸ್ 100 ಓಮ್ಸ್ ಇದೆ ಅಂತೆ. ಹಾಗೆ 117 ಓಮ್ಸ್ ರೆಸಿಸ್ಟೆನ್ಸ್ ಇರಬೇಕಿದ್ರೆ ಟೆಂಪರೇಚರ್ ಎಷ್ಟಿದೆ? ಹಾಗೂ ಟೆಂಪರೇಚರ್ ಕೋಎಫಿಷಿಯಂಟ್ ಅನ್ನ ಮೆಟೀರಿಯಲ್ ಕೊಟ್ಟಿಯಾನೆ. ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಹೋಗೋಣ. ಆ ಟೆಂಪರೇಚರ್ T1 27 ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಅನ್ನ SI ಯೂನಿಟ್ ಕೆಲ್ವಿನ್ಗೆ ರೂಪಾಂತರ ಮಾಡೋಣ. therefore 273 plus 27 it is 300 Kelvin. 300 Kelvin ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ? 100 ohms ಇದೆ. We have to calculate the temperature. We have to calculate the temperature T2. Temperature T2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಯಾವಾಗ? when the resistance is 117 ohms. 117 ohms resistance ಇದ್ದಾಗ T2 ಎಷ್ಟಿದೆ? It is given that alpha, temperature coefficient of the resistance, alpha is given that 1.70 into 10 power minus 4 per degree Celsius. Now using this concept, let's calculate the temperature. We know that the variation of resistance of a conductor with temperature can be given as R2 is equal to R1 into 1 plus alpha into T2 minus T1. ಟೆಂಪರೇಚರ್ T2 ಇದ್ದಾಗ ರೆಸಿಸ್ಟೆನ್ಸ್ R2 ಅನ್ನು ಡಿಫೈನ್ ಮಾಡುವಂತ ಈಕ್ವೇಷನ್ R2 is equal to R1 into 1 plus alpha into T2 minus T1. ಈ ಒಂದು ಈಕ್ವೇಷನ್ ಅನ್ನ ರೂಪಾಂತರ ಮಾಡೋಣ. ನಾವು T2 ಅನ್ನ ಕಂಡುಹಿಡಿಯಬೇಕಾಗಿದೆ. T2 ಲೆಫ್ಟ್ ಸೈಡ್ ಗೆ ಬರುವ ಹಾಗೆ ರೂಪಾಂತರವನ್ನ ಮಾಡೋಣ. ನಾವು open the brackets. R2 is equal to R1 plus R1 into alpha T2 minus T1. Transpose R1 transpose ಮಾಡೋಣ. then R1 alpha T2 minus T1 plus R1 transpose ಆಗಿ minus R1 ಆಗಿದೆ. cross multiply R1 into alpha. therefore T2 minus T1 is equal to R2 minus R1 divided by R1 alpha. minus T1 ಅನ್ನ transpose ಮಾಡಿ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. minus T1 transpose ಆದರೆ it has become plus T1. T2 equals R2 minus R1 divided by R1 alpha plus T1. Using this relation, it is one of the very important relation. Using this relation, let's calculate the temperature T2. R2 ಕೊಟ್ಟಿದ್ದಾರೆ, R1 it has been given, T1 it has been given, alpha given. Then we can by making use of these values we can calculate the temperature T2. Let's substitute the values. T2 equals R2 minus R1 divided by R1 alpha plus T1. values ಗಳನ್ನು substitute ಮಾಡೋಣ. R2
117 ohms, R1 100 ohms, R1 100 ohms, alpha coefficient of resistivity alpha 1.70 into 10 power minus 4 plus T1 ಬೆಲೆ ಎಷ್ಟಿದೆ 300. ಸಿಂಪ್ಲಿಫೈ ಮಾಡೋಣ. 117 minus 100 17 ಆಯಿತು, divided by 100 into 1.70 170 into 10 power minus 4 plus 300. Now divide it and 10 power minus 4 ಅನ್ನು ನ್ಯೂಮರೇಟರ್ ತಗೊಂಡೋಗಿ 10 power plus 4 ಆಯಿತು. 0.1 into 10 power 4 into plus 300. 10 power 4 means 10,000. 10,000 into 0.1 1000 plus 300. Therefore at temperature 1300 Kelvin, the resistance of the given heating element will be 117 ohms. Therefore temperature 1300 ಕೆಲ್ವಿನ್ ಆದಾಗ ಆ ವೈರಿನ ರೆಸಿಸ್ಟೆನ್ಸ್ 117 ಓಮ್ಸ್ ಆಗಿರುತ್ತೆ. Let's have one more problem. An electric toaster uses nichrome. ಎಲೆಕ್ಟ್ರಿಕ್ ಟೋಸ್ಟರ್ ಬ್ರೆಡ್ಗಳನ್ನು ಟೋಸ್ಟ್ ಮಾಡುವಂತಹ ಎಲೆಕ್ಟ್ರಿಕ್ ಟೋಸ್ಟರ್ ಹೀಟಿಂಗ್ ಎಲಿಮೆಂಟ್. ಅದು ಬ್ರೆಡ್ಡನ್ನು ಹೀಟ್ ಮಾಡಿ ಟೋಸ್ಟ್ ಮಾಡುತ್ತೆ, ಫ್ರೈ ಮಾಡುತ್ತೆ, ಕ್ರಿಸ್ಪಿ ಮಾಡುತ್ತೆ. ಟೋಸ್ಟರ್ ಯೂಸಸ್ ನಿಕ್ರೋಮ್ ಫಾರ್ ಇಟ್ಸ್ ಹೀಟಿಂಗ್ ಎಲಿಮೆಂಟ್. ಆ ಟೋಸ್ಟರಲ್ಲಿ ನಿಕ್ರೋಮ್ ವೈರನ್ನು ಹೀಟಿಂಗ್ ಎಲಿಮೆಂಟ್ ಆಗಿ ಬಳಕೆ ಮಾಡ್ಕೊಂಡಿದ್ದೀವಿ. ವೆನ್ ಎ ನೆಗ್ಲಿಜಿಬಲ್ ಸ್ಮಾಲ್ ಕರೆಂಟ್ ಪಾಸಸ್ ಥ್ರೂ ಇಟ್, ಸಣ್ಣ ಕರೆಂಟ್ ಅನ್ನು ಅದ್ರ ಮೂಲಕ ಪಾಸ್ ಮಾಡಿದಾಗ ಇಟ್ಸ್ ರೆಸಿಸ್ಟೆನ್ಸ್ at room temperature 27 degrees C is found to be 75.3 ohms. ಅದರ ರೆಸಿಸ್ಟೆನ್ಸ್ ರೂಮ್ ಟೆಂಪರೇಚರ್ಲಿ 75.3 ohms ಇದೆ ಅಂತೆ. When the toaster is connected to a 230 volt supply, 230 ವೋಲ್ಟ್ ಅನ್ನು ಅಪ್ಲೈ ಮಾಡಿದಾಗ the current settles after few seconds, ಸ್ವಲ್ಪ ಹೊತ್ತಿನ ನಂತರ ಅದರಲ್ಲಿ ಕರೆಂಟ್ ಸೆಟ್ಲ್ ಆಗಿ ನಿಲ್ಲುತ್ತೆ, ಸ್ಟಡಿ ವ್ಯಾಲ್ಯೂ ಬರುತ್ತೆ. The settles after a few seconds to a steady value of 2.68 ampere. What is the steady temperature or steady current bandaga? What is the steady temperature of the nichrome element? A nichrome element ina temperature ಎಷ್ಟಿದೆ, ಕರೆಂಟ್ ಹರಿದು ವೈರ್ ಹೀಟ್ ಆಗಿದೆ. ವೈರ್ ಹೀಟ್ ಆದಾಗ ಆ ಸ್ಟಡಿ ಕರೆಂಟ್ ಬಂದಂತ ಸಂದರ್ಭದಲ್ಲಿ ನಿಕ್ರೋಮ್ ವೈರಿನ ಟೆಂಪರೇಚರ್ ಎಷ್ಟಿದೆ? It has given some value. The temperature coefficient of resistance of nichrome average over the temperature range involved is 1.70 into 10 power minus 4 per degree Celsius. Temperature coefficient ಅನ್ನು ಕೊಟ್ಟಿಯಾನೆ. Then let's list out the data what has been given in the problem. ಕೊಟ್ಟಿರುವಂತ ದತ್ತಾಂಶನ ನೋಡ್ತಾ ಹೋಗೋಣ. At its resistance is 75.3 ohms at 27 degrees Celsius. Temperature T1 ಕೊಟ್ಟಿಯಾನೆ 27 degrees Celsius ಇದೆ. ಇದನ್ನ ಕೆಲ್ವಿನಿಗೆ ರೂಪಾಂತರ ಮಾಡಿ 273 plus 27 that is 300 Kelvin. ಈ ಟೆಂಪರೇಚರ್ T1 ನಲ್ಲಿ what is the resistance of that heating element, nichrome heating element? 75.3 ohms ಕೊಟ್ಟಿಯಾನೆ. 75.3 ohms is the resistance of the wire at temperature 300 Kelvin. Now it has been connected to a potential of 230 volt. 230 ವೋಲ್ಟ್ ಅನ್ನು ಅಪ್ಲೈ ಮಾಡಿದೀವಿ. ಆ ಸಮಯದಲ್ಲಿ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಸ್ಟಡಿ ಕರೆಂಟ್ ಫ್ಲೋ ಆಗ್ತಾ ಇದೆ. The steady current is 2.68 ampere. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿರೋದು ಗೊತ್ತಿದೆ, ಆ ಕಾಯಿಲ್ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಗೊತ್ತಿದೆ. ಯೂಸಿಂಗ್ ದಿಸ್, ಯೂಸಿಂಗ್ ಓಮ್ಸ್ ಲಾ, V is equal to IR. Using Ohm's law we can calculate what is the resistance of the nichrome at that steady state. ಆ ಸ್ಟಡಿ ಸ್ಟೇಟ್ ಅಲ್ಲಿ ನಿಕ್ರೋಮ್ ತಂತಿಯ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಲೆಕ್ಕ ಮಾಡಬಹುದು. ಯೂಸಿಂಗ್ ಓಮ್ಸ್ ಲಾ V is equal to I by R or R is equal to V by I ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇದೀವಿ. R is equal to VBI ಫಾರ್ಮುಲಾದಲ್ಲಿ 230 divided by 2.68 ಪೊಟೆನ್ಷಿಯಲ್ ಅನ್ನ ಕರೆಂಟ್ ಇಂದ ಡಿವೈಡ್ ಮಾಡಿದೀವಿ. We got the resistance. R is equal to 85.82 ohms. This is the resistance of the wire at steady state. ಸ್ವಲ್ಪ ಹೊತ್ತಿನ ನಂತರ ಆ ವೈರಿನ ರೆಸಿಸ್ಟೆನ್ಸ್ 85.82 ohms ಆಗಿದೆ.
and it has given that alpha is 1.70 into 10 power minus 4 per degree Celsius, and we have to calculate at steady state ಈ ಒಂದು ಕರೆಂಟ್ ಈ ರೆಸಿಸ್ಟೆನ್ಸ್ ಬರೋ ಸಂದರ್ಭದಲ್ಲಿ ಆ ನಿಕ್ರೋಮ್ ಕಾಯಿಲಿನ ಸ್ಟಡಿ ಟೆಂಪರೇಚರ್ ಎಷ್ಟಿದೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೆಂಪರೇಚರ್ T2 ಅನ್ನು ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ. ದೆನ್ ಲೆಟ್ಸ್ ಕ್ಯಾಲ್ಕುಲೇಟ್. ಕೊಟ್ಟಿರುವಂತಹ ದತ್ತಾಂಶನ ಲಿಸ್ಟ್ ಮಾಡ್ಕೊಂಡಿದ್ದೀವಿ. The variation of resistance of a conductor with temperature, we learned that R2 is equal to R1 into 1 plus alpha into T2 minus T1. ಇದನ್ನ ರೂಪಾಂತರ ಮಾಡಿ T2 ಗೆ ಈಕ್ವೇಶನ್ ಕೊಡೋಣ, ಯಾಕಂದ್ರೆ T2 ಕಂಡುಹಿಡಿಯಬೇಕಾಗಿದೆ. R2 is equal to, open the brackets, R1 plus R1 alpha T2 minus T1. R1 ಅನ್ನ ಸ್ಥಳಾಂತರ ಮಾಡಿ ಪ್ಲಸ್ R1 ಸ್ಥಳಾಂತರ ಆದರೆ ಮೈನಸ್ R1 ಆಯಿತು. Therefore R1 alpha T2 minus T1 is equal to R2 minus R1. R1 alpha ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ T2 minus T1 is equal to R2 minus R1 divided by R1 alpha. ಮೈನಸ್ T1 ಅನ್ನ ಸ್ಥಳಾಂತರ ಮಾಡಿದಾಗ ಪ್ಲಸ್ T1 ಆಯಿತು. This is one of the very important equation. ಹಿಂದಿನ ಲೆಕ್ಕದಲ್ಲೂ ಬಳಸ್ಕೊಂಡಿದ್ದೀವಿ. T2 is equal to R2 minus R1 by R1 alpha plus T1. Now substitute the values of R2 85.82 ohms, R1 75.3 ohms, alpha 1.70 into 10 power minus 4, temperature T1 300 Kelvin. ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. R2 is 85.82 minus 75.3, R1 75.3 into alpha 1.70 into 10 power minus 4 per degree Celsius. Then T1 300 Kelvin. Simplified. 85.82 minus 75.3. Subtract ಮಾಡಿದಾಗ it is 10.52. Denominator multiply ಮಾಡ್ಕೊಳ್ಳಿ. 128.01 into 10 power minus 4. 10 power minus 4 ಅನ್ನ ನ್ಯೂಮರೇಟರ್ ತಗೊಂಡಾಗ 10.52 ಅನ್ನ 128.01 ಇಂದ ಡಿವೈಡ್ ಮಾಡಿ 0.0821 into 10 power 4 plus 300 multiply ಮಾಡೋಣ. On multiplying with 10 power 4, 10 power 4 ಅಂದ್ರೆ 10,000 ಆಯಿತು. 10,000 ಇಂದ ಮಲ್ಟಿಪ್ಲೈ ಮಾಡಿದ್ರೆ it is 831 plus 300. Therefore the temperature is 1121 Kelvin. 1121 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ ನಿಕ್ರೋಮ್ ವೈರಿನ ರೆಸಿಸ್ಟೆನ್ಸ್ 85.82 ಆಗುತ್ತೆ. ಆ ಟೈಮಲ್ಲಿ ಆ ಒಂದು ನಿಕ್ರೋಮ್ ವೈರ್ ಅಲ್ಲಿ ಕರೆಂಟ್ ಸ್ಟಡಿ ಆಗುತ್ತೆ. ದಟ್ ಇಸ್ ದ ಸ್ಟಡಿ ಸ್ಟೇಟ್ ಆಫ್ ನಿಕ್ರೋಮ್ ವೈರ್. Therefore the final temperature of the toaster is 1121 Kelvin. Dear students, today we have studied some of the problems on current electricity. We will continue with some more problems on this chapter in next session.